ಜನಸ್ನೇಹಿಗೆ ಫೋನ್ ಮಾಡ್ಬಿಟ್ಟು ಹೆಣ್ಮಕ್ಳ ಹತ್ರ ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡ್ತಿದ್ದೀರಾ ಅಂದ್ರೆ ಏನ್ ಅರ್ಥ ಅದು? ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿರೋದನ್ನ ನೋಡಿದೀರಾ? ಹಲೋ, ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿರೋದನ್ನ ನೋಡಿದೀರಾ ನೀವು? ಎಷ್ಟು ಜನ ಹೆಣ್ಮಕ್ಳಿಗೆ ಬುಕ್ಗಳ ಕೊಟ್ಟು ಕನೆಕ್ಷನ್ ಮಾಡ್ತೀರಾ ನೀವು? ಎಷ್ಟು ತಗೊಂಡ್ ಹೊಡೀರಿ. ಟ್ರಸ್ಟ್ ಹೆಸರಲ್ಲಿ ಹೆಣ್ಮಕ್ಳನ್ನ ಕನೆಕ್ಷನ್ ಮಾಡ್ತಾವ್ರೆ. ಯಾರು ಮಾಡ್ತಿರೋದು? ಜನಸ್ನೇಹಿದು ಅಂತ ನಾನು ಹೇಳ್ತಾ ಫೋನ್ ಮಾಡ್ಬಿಟ್ಟು ಹೆಣ್ಮಕ್ಳು ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡ್ತಿದ್ದೀರಾ ಅಂದ್ರೆ ಏನ್ ಅರ್ಥ ರೀ ಅದು? ರೋಡಲ್ಲಿ ಮಲಗಿರೋ ಹೆಣ್ಮಕ್ಳನ್ನ ತಾಯಿ ತರ ಕರ್ಕೊಂಡ್ಬಂದು ಸಾಕ್ತಿರೋರು ನಾವು. ಹೌದೌದು. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಹಲೋ, ಅಲ್ಲ, ಯಾರು ಮಾತಾಡ್ತಿರೋದು? ನಾನು ರೆಕಾರ್ಡ್ ಮಾಡ್ತಾ ಇದೀನಿ. ಏನಿಲ್ಲ, ನೀವು ರೆಕಾರ್ಡ್ ಮಾಡ್ಕೊಳ್ಳಿ. ಯಾರು ಎಷ್ಟ್ ಜನ ಮಾತಾಡ್ತಿರೋದು? ಹೆಣ್ಮಕ್ಳು ನಾನೊಬ್ಬ ನಾನು ಮಾತಾಡ್ತಾ ಇರೋದು. ಆಯ್ತಾ? ಪಬ್ಲಿಕ್ ಏನ್ ಹೆಸರು ನಿಮ್ದು? ಹೆಸರು ಅಲ್ಲೇ ಬರುತ್ತಲ್ಲ ಮೊಬೈಲಲ್ಲಿ. ಯಾವ ಊರು? ಯಾವ ಬೆಂಗಳೂರು. ನಾನು ಏನಾಗ್ಬೇಕಿತ್ತು? ಎಷ್ಟ್ ಜನ ಹೆಣ್ಮಕ್ಳಿಗೆ ಬುಕ್ಗಳ ಕೊಟ್ಟು ಕನೆಕ್ಷನ್ ಮಾಡ್ತೀರಾ ನೀವು? ಯಾರಿಗೆ ಕೊಟ್ಟಿದೀವಿ? ಕೊಟ್ಟಿಲ್ವಾ ನೀವು? ಕರ್ಕ ಬನ್ನಿ ಹೊರಗಡೆ. ಕೊಟ್ಟಿಲ್ವಾ? ಕರ್ಕ ಬನ್ನಿ. ಕೊಟ್ಟಿಲ್ವಾ ನೀವು? ಹಂಗಾರೆ ನೆಲಮಂಗಲ ಸೊಂಡೆಗುಪ್ಪ ಆಶ್ರಮ ಇರೋದು. ಕರ್ಕ ಬನ್ನಿ. ಹೌದು, ನೆಲಮಂಗಲ ಸೊಂಡೆಕೊಪ್ಪ. ಇಲ್ಲಿ ಕಂಸದಲ್ಲಿ ಐತೆ ಒಂದು ಆಫೀಸ್. ನಿಮ್ದು ಇದು ಆಶ್ರಮ ಅಲ್ವಾ? ಫಸ್ಟ್ ಯಾವ ಆಶ್ರಮಕ್ಕೆ ಮಾಡಿದೀರಾ ಫೋನು ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಜನಸ್ನೇಹಿ ಆಶ್ರಮ. ಯಾರಿಗೆ ಮಾಡಿದೀರಾ ಫೋನು ನೀವು? ಜನಸ್ನೇಹಿ. ಇದು ಜನಸ್ನೇಹಿ. ಯಾರ್ದು ನೋಡಿ ಯಾರಿಗ್ ಮಾಡಿದೀರಾ? ಹೆಣ್ಮಕ್ಳ ಹತ್ರ ಹೆಂಗ್ ಮಾತಾಡ್ಬೇಕು ನೀವು? ನಾ ಏನ್ ಮಾತಾಡ್ದೆ? ವೈಫ್ ಏನ್ ಮಾತಾಡಿದ್ರಿ? ಎಷ್ಟು ಹೆಣ್ಮಕ್ಳಿಗೆ ಬುಕ್ ಕೊಡ್ತಾ ಇದೀರ ಅಂತ ಕೇಳಿದೆ. ಕರ್ಕೊ ಬನ್ನಿ. ಯಾರು ನೀವು ಮಾತಾಡ್ತಿರೋದು? ಯಾವ ಆಶ್ರಮದ ಬಗ್ಗೆ ಮಾತಾಡ್ತಿದ್ದೀರಾ? ಸರ್, ಆಶ್ರಮದ್ದು ಒಂದ್ ನಂಬರ್ ಸಿಕ್ತು. ಯಾವ ಆಶ್ರಮದ ಬಗ್ಗೆ ಮಾತಾಡ್ತಿದ್ದೀರಾ? ಈಗ ಜನಸ್ನೇಹಿ ಆಯ್ತು. ಯಾವ ಆಶ್ರಮದ ಬಗ್ಗೆ ಮಾತಾಡ್ತಿದ್ದೀರಾ ಅದು ಫಸ್ಟ್ ಹೇಳಿ. ಇಲ್ಲಿ ಒಂದ್ ಆಶ್ರಮದ ಹೆಸರಲ್ಲಿ ಅವ್ರು ದುಡ್ಡು ಹಾಕ್ಸ್ಕೊಂಡು ಅವ್ರ ದುಡ್ಡು ಅವ್ರ ಹತ್ರ ಮಾತಾಡ್ಬೇಕು. ಜನಸ್ನೇಹಿ ಯೋಗೇಶ್ ಫೋನ್ ಮಾಡ್ಬಿಟ್ಟು ಅವ್ರ ವೈಫ್ ಫೋನ್ ಮಾಡ್ಬಿಟ್ಟು ನೀವು ಹೆಣ್ಮಕ್ಳನ್ನ ಹಾಳು ಮಾಡ್ತಿದ್ದೀರಾ ಅಂದ್ರೆ ಏನ್ ಅರ್ಥ ಅದು? ಒಂದ್ ನಿಮಿಷ ಏನ್ರಿ ಅರ್ಥ ಅದು? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ಹೇಳಿ ಸರ್, ನಾನು ಏನ್ ಹೇಳ್ತೀನಿ ಗೊತ್ತಾ ನಿಮ್ಗೆ? ಹಾ, ಟ್ರಸ್ಟ್ ಹೆಸರಲ್ಲಿ ಹೆಣ್ಮಕ್ಳನ್ನ ಕನೆಕ್ಷನ್ ಮಾಡ್ತಾವ್ರೆ. ಯಾರು ಮಾಡ್ತಿರೋದು? ನನ್ಗೆ ಜನಸ್ನೇಹಿದು ಅಂತ ನಾನು ಹೇಳ್ತಾ ಇಲ್ಲ. ಮೆಟ್ಟು ತಗೊಂಡ್ ಹೊಡೀರಿ. ಅವ್ರು ಮಾಡ್ತಾರೆ. ಆ ಹೆಸರಲ್ಲಿ ಬಂದ್ರೆ ಮೆಟ್ಟು ತಗೊಂಡ್ ಹೊಡೀರಿ. ಒಂದು ಆಶ್ರಮದ ಹೆಸರಲ್ಲಿ ಹುಡುಗಿ ದುಡ್ಡು ಮಾಡ್ತಾ ಇದೆ ಅಂತ ನನಗೆ ಕೇಳಬೇಕು. ನೀವು ನಮಗ್ ಫೋನ್ ಮಾಡ್ಬಿಟ್ಟು ಹೆಣ್ಮಕ್ಳನ್ನ ಹಾಳು ಮಾಡ್ತಿದ್ದೀರಾ ಅಂದ್ರೆ ಏನ್ ಅರ್ಥ? ನಿಮಿಷ ಕೇಳಿಸ್ಕೊಳ್ಳಿ ಸರ್. ಇಲ್ಲಿ ನೀವು ಕೇಳಿಸ್ಕೊಳ್ಳಿ. ಹೇಳಿ, ಕೇಳಿಸ್ಕೊತಾ ಇದೀನಿ. ಹೆಣ್ಮಕ್ಳ ಹತ್ರ ಹೆಂಗ್ ಮಾತಾಡ್ಬೇಕು ಹಂಗೆ ಮಾತಾಡ್ಬೇಕು. ನಾನೇನ್ ಮಾತಾಡ್ದೆ ಅವ್ರ ತವ? ಫೋನ್ ಮಾಡ್ಬಿಟ್ಟು ಹೆಣ್ಮಕ್ಳು ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡ್ತಿದ್ದೀರಾ ಅಂದ್ರೆ ಏನ್ ಅರ್ಥ ರೀ ಅದು? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಕೂಲ್ ಆಗಿ ಸರ್. ನಂತ ಪ್ರೂಫ್ ಇರೋದಕ್ಕೆ ಮಾತಾಡ್ತಾ ಇದ್ದೀನಿ. ನೀನು ಕರ್ಕೊಂಬ. ಸೊಂಡೆಗುಪ್ಪ ಆಶ್ರಮದಲ್ಲಿ ಇದೀನಿ, ಕರ್ಕೊಂಬ ಇಲ್ಲಿ. ನಾನು ನಿಮ್ಮ ಆಶ್ರಮ ಅಂತ ಗೊತ್ತಿಲ್ಲ, ಅದು ಮಿಸ್ ಆಗಿ ಬಂದಿರ್ಬೋದು. ಹೆಣ್ಮಕ್ಳ ಹತ್ರ ಮಾತಾಡ್ಬೇಕಾ ನಾನು? ಸೇವಾ ಟ್ರಸ್ಟ್ ಅಲ್ಲಿ ಹೆಸರಲ್ಲಿ ಅವ್ರ ಅಕೌಂಟ್ ದುಡ್ಡು ಹೋಗ್ತಾ ಇದೆ. ಸೇವಾ ಟ್ರಸ್ಟ್ ಅಲ್ಲಿ ದುಡ್ಡು ಹೆಂಗ್ ತಗೋತಾರೆ? ಜನಸ್ನೇಹಿಗೆ ಫೋನ್ ಮಾಡ್ಬಿಟ್ಟು ಹೆಣ್ಮಕ್ಳ ಹತ್ರ ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡ್ತಿದ್ದೀರಾ ಅಂದ್ರೆ ಏನ್ ಅರ್ಥ ಅದು? ಯಾವ ಆಶ್ರಮ ಏನ್ ಮಾಡ್ತಿದ್ರೆ ತಿಳ್ಕೊಂಡ್ ಮಾತಾಡ್ಬೇಕು. ನಿನಗ್ ಬಾಯಿ ಇದೆ, ಫೋನ್ ನಂಬರ್ ಸಿಕ್ಕಿದೆ ಅನ್ಬಿಟ್ಟು ಯಾರಿಗೆ ನಾನು ನಿಮ್ ಫಾಲೋವರೇ ಆಯ್ತಾ? ಒಂದ್ಸ ಕೇಳಿಸ್ಕೊಳ್ಳಿ. ನಿಮ್ಮಂತ ಫಾಲೋವರ್ಸ್ ನನ್ಗೆ ಅವಶ್ಯಕತೆ ಇಲ್ಲ. ಫಸ್ಟ್ ಅರ್ಥ ಮಾಡ್ಕೋಬೇಕು ಯಾರಿಗೆ ಫೋನ್ ಮಾಡ್ತಾ ಇದ್ದೀನಿ ಅಂತ. ಓಕೆ, ಆಯ್ತು ಸರ್, ಆಯ್ತು, ಕೂಲ್ ಆಗಿರಿ ಸರ್. ನಾನು ಅದು ಪ್ರೂಫ್ ತಗೊಂಡು ನಿಮ್ಗೆ ಹೇಳ್ತೀನಿ. ನೀವು ಕೇಳಿಸ್ಕೊಳ್ರಿ. ಇವ್ರೆ, ನಿಮ್ ಹೆಸರೇನು? ಗಿರೀಶ್ ಅವರೇ? ಆಶ್ರಮದಲ್ಲಿ ಎಷ್ಟು ಆಶ್ರಮಗಳು ಈ ತರ ಹೆಣ್ಮಕ್ಳುಗಳನ್ನ ಕನೆಕ್ಷನ್ ಮಾಡ್ತಾವ್ರೆ ಅಂತ ನಿಮ್ಗೆ ಪ್ರೂಫ್ ಸಮೇತ ಕೊಡ್ತೀನಿ. ನಿಮ್ಗೆ ಅದನ್ನ ಕಟ್ಕೊಂಡು ನನಗೇನ್ರಿ ಆಗ್ಬೇಕು? ಹಂಗಂತೀರಾ? ಅದನ್ನ ಕಟ್ಕೊಂಡು ನನಗೇನ್ ಆಗ್ಬೇಕು? ನನ್ನ ಆಶ್ರಮದ ಬಗ್ಗೆ ಮಾತಾಡಿ. ನೀವು ಎಷ್ಟು ಜನ ಹೆಣ್ಮಕ್ಳು ನಾನ್ ಮಾಡಿರೋದು ನೋಡಿದೀರಾ ನೀವು? ನಾನು ನಿಮ್ಮನ್ನ ಜನಸ್ನೇಹಿ ಅಂತ ಮಾತಾಡ್ತಲ್ಲ ಸರ್. ಯೋಗೇಶ್ ಅವರೇ, ಎಷ್ಟು ಜನ ಹೆಣ್ಮಕ್ಳು ನಾಲ್ ಮಾಡಿರೋದನ್ನ ನೋಡಿದಿರಿ ನೀವು? ಎಷ್ಟು ಜನ ಹೆಣ್ಮಕ್ಳು ನಾಲ್ ಮಾಡಿರೋದನ್ನ ನೋಡಿದೀರಾ? ಹಲೋ, ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿರೋದನ್ನ ನೋಡಿದೀರಾ ನೀವು? ಸರ್, ನಾನು ನೀವು ಅಂತ ಗೊತ್ತಿಲ್ಲ. ಫಸ್ಟ್ ನಂಬರ್ ತಿಳ್ಕೋಬೇಕು, ಏನು ವಿಚಾರ ಹೇಳ್ಬೇಕು. ಲೇಡೀಸ್ ಹತ್ರ ಫೋನ್ ಮಾಡ್ಬಿಟ್ಟು ನೀವು ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿದೀರಾ ಅಂದ್ರೆ ಏನ್ರಿ ಅರ್ಥ? ನೋಡಿದಿರೇನ್ರಿ ನೀವು? ಅಯ್ಯೋ ಸರ್, ಆಶ್ರಮಗಳಲ್ಲಿ ಹಂಗ್ ಮಾಡ್ತಾವ್ರೆ. ಮಾಡೋರ್ಗೆ ಹೇಳ್ರಿ. ಮಾಡೋರು ಹೇಳಿ. ನನ್ನ ಹೆಸರಲ್ಲಿ ಬಂದ್ರೆ ನೀವು ನನಗೆ ಕೇಳಿ. ನನ್ನ ಹೆಸರು ಬಂದಿದ್ದಾರಾ? ಮಿಸ್ ಆಗಿ ನಿಮ್ ನಂಬರ್ ಬಂದಿದೆ. ಟ್ರಸ್ಟ್ ಹೆಸರಲ್ಲಿ ಕೇಳಿಸ್ಕೊಳ್ಳಿ ಗಿರೀಶಣ್ಣ ಅವರೇ. ನನ್ನ ಹೆಸರು ಬಂದಿದ್ದಾರಾ? ನನ್ನ ಹೆಸರು ಬಂದಿದ್ದಾರೇನ್ರಿ? ಇಲ್ಲ. ಕೇಳಿದಾರಾ? ಏನ್ ಒಂದ್ ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ. ಹೆಣ್ಮಕ್ಳ ಹತ್ರ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡ. ನಾನು ಬೆಲೆ ಕೊಡ್ತೀನಿ. ರೋಡಲ್ಲಿ ಮಲಗಿರೋ ಹೆಣ್ಮಕ್ಳನ್ನ ತಾಯಿ ತರ ಕರ್ಕೊಬಂದ್ ಸಾಕ್ತಿರೋರು ನಾವು. ಹೌದೌದು. ಫೋನ್ ಮಾಡ್ಬಿಟ್ಟು ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿದೀರಾ ಅಂದ್ರೆ ಏನ್ರಿ ಹೇಳ್ಬೇಕು? ಯಾಕ್ರಿ ಮರ್ಯಾದೆ ಕೊಡ್ಬೇಕು ನಿಮ್ಗೆ? ನಿಮಗ್ ನಾನು
ಮಿಸ್ ಆಗಿ ನಿಮಗೆ ನಂಬರ್ ಕಾಲ್ ಬಂತು, ನಿಮ್ಮ ಹತ್ರ ನೆನೆ ಏನೋ ಈ ತರ First ಮಾಡ್ತಾವ್ರೆ, ಈ ನೀವು ತರ ಎಲ್ಲ ಟ್ರಸ್ಟ್ ಹಾಳು ಮಾಡ್ತಾವ್ರೆ, ಗಿರೀಶ್ ಅಣ್ಣವ್ರೆ, ಫಸ್ಟ್ ತಿಳ್ಕೋಬೇಕು ಯಾವ ಆಶ್ರಮ ಏನು ನಿಮ್ಗೆ ಕಾಲ್ ಮಾಡಿದ್ದೆ, ಅದೇ ನಂಬರ್ ಮತ್ತೆ ಕಾಲ್ ಮಾಡ್ಬಿಟ್ಟಿದ್ದಾನು. ಕೇಳಿಸ್ಕೊಳ್ಳಿ. ಇಡೀ ರಾಜ್ಯ ಕೇಳ್ರಿ ಇಲ್ಲಿ ಟ್ರಸ್ಟ್ ಹೆಸರಲ್ಲಿ ಹಾಳು ಮಾಡ್ತಾವ್ರೆ ಅಂತ ಹೇಳಕ್ಕೆ ಹಾಳು ಕಾಲ್ ಮಾಡೋರ್ಗೆ ಹೇಳಿ. ಮಾಡಿದ್ದೆ. ಊರ್ ತುಂಬಾ ಮಾಡೋರ್ಗೆ ನನ್ಗೆ ಹೇಳಿದ್ರೆ ನೀವು ನಾನೇನ್ ಮಾಡಕ್ಕಾಗುತ್ತೆ ಅದಕ್ಕೆ? ಮಾಡೋರ್ಗೆ ಹೇಳ್ರಿ, ಫೋನ್ ಮಾಡ್ಬಿಟ್ಟು ಇಡೀ ರಾಜ್ಯ ಕಣ್ಮುಚ್ಕೊಂಡ್ ಐತ ಹಂಗಾದ್ರೆ? ಏನಿಲ್ಲ ಸರ್, ಆ ಎಲ್ಲ ಕಣ್ಮುಚ್ಕೊಂಡ್ ತಂದು ಕೊಡ್ತಾರ ಇಲ್ಲಿಗೆ ಹಂಗಾರೆ? ಸರ್ ವಿಜಯಲಕ್ಷ್ಮಿ ಮೇಡಮ್ ಎಲ್ಲ ವಿಡಿಯೋ ಮಾಡಿ ಹಾಕವ್ರೆ, ಅವೆಲ್ಲ ಏನ್ ಕಣ್ ಮುಚ್ಕೊಂಡೆ ಗೊತ್ತಿಲ್ಲ ಸರ್, ಜನ ನೋಡ್ತಾರೆ. ಏನ್ ಅಂದ್ರೆ ಏನ್ ಹಾಕೋರೆ? ಕೆಲವರು ಹೆಸರುಗಳನ್ನ ನಿಮ್ ತರ ಮಾಡೋರ ಹೆಸರುಗಳೆಲ್ಲ ಹಾಳು ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಏನ್ ಹಾಕವ್ರೆ? ಬಿಡಿ ಸರ್, ಆಯ್ತು ಬಿಡಿ. ತಾಕತ್ತಿದ್ರೆ ಎದುರುಗಡೆ ಬಂದು ನಿಂತ್ಕೊಂಡು ಮಾತಾಡ್ಬೇಕು. ಎಲ್ಲೋ ಫೋನ್ ನಂಬರ್ ಸಿಕ್ತು ಅಂತ ಫೋನ್ ಮಾಡ್ಬಿಟ್ಟು ಹೆಣ್ಮಕ್ಳ ಹತ್ರ ಮಾತಾಡೋದಲ್ಲ. ಸಂಸಾರಸ್ಥರು ಹೆಣ್ಮಕ್ಳು ನಮ್ ಜೊತೆ ಇರೋದು ಗೊತ್ತಾಯ್ತಾ? ಇರಿ ಸರ್, ಆಯ್ತು ಹೋಗ್ಲಿ, ಆಯ್ತು ಇರ್ಲಿ, ಆಯ್ತು. ಯಾರಿಗೆ ಮಾತಾಡೋದ್ ಜೊತೆ ಇರೋದು ಗೊತ್ತಾಯ್ತಾ? ಇರಿ ಸರ್, ಆಯ್ತು ಹೋಗ್ಲಿ, ಆಯ್ತು ಇರ್ಲಿ, ಆಯ್ತು.